ಇಷ್ಟ ಆಗಿದ್ದೀನಿ ಗೊತ್ತಾ. ಕಾಣ್ತಾ ಇದ್ದೀನಿ, ಕ್ಯೂಟಾಗಿ ಕಾಣ್ತಿದ್ದೀನ. ಚೇತು ಫುಲ್ ಬೇಜಾರು ಮಾಡ್ಕೊಂಡಿದ್ದಾಳೆ, ನಂಗೆ ಹುಷಾರಿಲ್ಲ ಅಂತ. ಎಷ್ಟು ದಿನದಿಂದ ಮದುವೆ ಮಾಡ್ತೀವಿ ನೋಡಿ ಗೈಸ್, ನಮ್ಮ ಮನೇಲಿ ಹಾವು ಬಂದಿದೆ. ನವ ದಂಪತಿಗಳು ಆಯಿಲ್ ಹಾಕಿ ಮಲಗಿಸ್ಬೇಕು ಇವಳನ್ನ. ಇವಾಗ ಇದ್ರ ಬಾಕ್ಸ್ ನಂಗೆ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಈ ಹೇರ್ ಸ್ಟೈಲ್. ಪ್ಯಾಂಟ್ ಬಂದು ಯಾವ ಕಲರ್ ಇದು? ಗುಡ್ ಮಾರ್ನಿಂಗ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ನೆನ್ನೆ ಫುಲ್ಲು ಡ್ರಿಪ್ಸ್ ಹಾಕಿ ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ. ಆ್ಯಕ್ಚುಲಿ ಚೇತು ಫುಲ್ ಬೇಜಾರು ಮಾಡ್ಕೊಂಡಿದ್ದಾಳೆ, ನಂಗೆ ಹುಷಾರಿಲ್ಲ ಅಂತ ಹೇಳಿ. ಆ್ಯಂಡ್ ಫುಲ್ ಡಿಹೈಡ್ರೇಟ್ ಆಗಿದೆ ಗೈಸ್. ಈ ಒಂದು ಬಿಸಿಲಲ್ಲಿ ನಾನೇನು ಮಾಡಿದೆ ಅಂದರೆ ವರ್ಕೌಟ್ ಮಾಡಿ ಫಂಕ್ಷನ್ ಇತ್ತು, ಅಲ್ಲೇ ಹೋಗಿಬಿಟ್ಟೆ, ಗೊತ್ತಾಗಲಿಲ್ಲ. ಅದಕ್ಕೆ ನೀರು ಕುಡಿಲಿಲ್ಲ, ಫುಲ್ ಡಿಹೈಡ್ರೇಟ್ ಆಯಿತು. ಅದಕ್ಕೆ ಈ ಥರ ಸುಸ್ತಾಗಿರೋದು. ಆ್ಯಂಡ್ ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಹೊಟ್ಟೆಲ್ಲ ಕಿವುಚ್ದಂಗೆ ಆಯಿತು. ಇವಾಗ ಎಷ್ಟು ಗೊತ್ತಾ, 6:30. ಇವಾಗ ಬೆಳಗಿನ ಜಾವ 6:30 ಗೈಸ್. ಆ್ಯಂಡ್ ಚೇತು ನಮ್ಮ ಮನೇಲೆ ರೆಡಿ ಆಗ್ತಾ ಇದ್ದಾಳೆ. ಅಲ್ಲಿ ಫುಲ್ ಜನ ಇದ್ದಾರೆ, ರೆಡಿ ಆಗೋಕ್ಕಾಗಲ್ಲ ಅಂತ ಇಲ್ಲಿ ಬಂದು ರೆಡಿ ಆಗ್ತಿದ್ದಾಳೆ ಗೈಸ್. ನಮ್ಮ ಮದುವೆ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಇವತ್ತಿನ ಎಷ್ಟು ದಿನದಿಂದ ಮದುವೆ ಮಾಡ್ತೀವಿ ನೋಡಿ. ಇವತ್ತಿನ ಸೀರೆ ಸಕ್ಕತ್ತಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಬ್ಲ್ಯಾಕ್ ಬ್ಲೌಸ್ ಆಯಿತಾ. ಇಲ್ಲೆಲ್ಲ ಮೇಕಪ್ ಐಟಮ್ಸ್ ಇದೆ. ಈ ಸೀರೆ ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಅದಕ್ಕೆ ಬ್ಲೌಸ್ ಈ ಥರ ಇದೆ. ಆಮೇಲೆ ಡಿಸೈನ್ ತೋರಿಸ್ತೀನಿ. ಇವಾಗ ಮೇಕಪ್ ಮಾಡಿಸ್ಕೊತಿದ್ದಾಳೆ. ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಯಿತು. ಇವಾಗ ಲಿಪ್ಪು ಮತ್ತು ಹೇರ್ ಸ್ಟೈಲ್ ಒಂದು ಬಾಕಿ ಇದೆ. ನಾನು ಇವಾಗ ಸುಸ್ತಾಗಿದ್ದೀನಲ್ಲ, ಬರಲ್ಲ. ಸರಿ ಆಯಿತು. ಸುಸ್ತಾಗಾರು ಇರು, ಏನಾದರೂ ಇರು, ಮುಚ್ಕೊಂಬ ಅಷ್ಟೆ. ನಂಗೆ ಸುಸ್ತಿಗೆ ಬೆಲೆನೇ ಇಲ್ಲ. ನಿನ್ನೆ ಏನಕ್ಕೆ ಕರ್ಕೊಂಡೋಗಿ ಡ್ರೆಸ್ ಹಾಕ್ಸಿರೋದು? ಇವತ್ತು ಆ್ಯಕ್ಟಿವ್ ಆಗಿರಲಿ, ಇದಕ್ಕೆ ಫಂಕ್ಷನಿಗೆ ಬರಬೇಕು ಅಂತ ಅಷ್ಟೇ. ಅದೇ ಕಾರಣಕ್ಕೆ ಹೊರತು ನಿನ್ನ ಮೇಲಿಂದ ಕನ್ಸರ್ನಿಂದ ಅಂತೂ ಅಲ್ಲ. ನಗಲೇ ಹಾಗೆ ಇಲ್ಲೇನಾರು ಇದು ಬಂದಿರೋ ಥರ ಆಗಿದೆ ಇಲ್ಲ ಅಲ್ಲ? ಅಥವಾ ನನಗೆ ಕನ್ನಡ ಇಲ್ಲ ಆ ಥರ? ಇಲ್ಲ ಏನು ಈ ಥರ ಇಷ್ಟು ಲೈನ್ ಒಂಥರ ಅದು ನೀನು ಹೈಲೈಟ್. ನನ್ನ ಸ್ಕಿನ್ ಎಲ್ಲ ಡ್ರೈ ಆಗಿದೆ ಗೈಸ್. ಸೊ ಈ ಐ ಮಾಸ್ಕ್ ಒಂದು ಹಾಕೊಳ್ಳೋಣ. ಗೈಸ್, ಇದು ಲಿಪ್ ಮಾಸ್ಕ್ ಆಯಿತಾ. ಲಿಪ್ಸ್ ಸ್ವಲ್ಪ ಹೈಡ್ರೇಷನ್ ಆಗೋಕ್ಕೆ ಈ ಥರ ಇದೆ. ಇದ್ರ ಬಾಕ್ಸ್ ನಂಗೆ ಇಷ್ಟ. ಸಾನು ಎಲ್ಲಿಗೆ ಹೋಗಿ ಬಂದೆ? ಇಷ್ಟು ಕ್ಯೂಟಾಗಿ ರೆಡಿ ಆಗಿದೆಯಲ್ಲ. ಕಳ್ಸ ಗೈಸ್, ಇವತ್ತು ಸಾನು ಕಳ್ಸ ಹೊರಗೆ ಬಂದಿದ್ದಾಳೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಬಳೆ ಹಾಕ್ಕೊಂಡು. ತೋರಿಸು ಅವರಮ್ಮ ಮಾಡಿರೋದು ಗೈಸ್ ಹೇರ್ ಸ್ಟೈಲು. ನಾರ್ಮಲ್ ಜುಟ್ಟಾಕಿತ್ತು, ಚೆನ್ನಾಗಿ ಕಾಣ್ತಿದ್ಯಾ, ಕ್ಯೂಟ್. ಆ ವಿಡಿಯೋಗೆ ಹೋಗು, ಆ ವಿಡಿಯೋಗೆ ಹೋಗು. ಈಗ ಅನ್ನೇ ನೀನು, ಈಗ ಅನ್ನೇ ಹೆಂಗೆ ಗೈಸ್. ನಮ್ಮ ಮನೇಲಿ ಹಾವು ಬಂದಿದೆ, ಆದರೆ ಇನ್ನೂ ಹಿಡಿದಿಲ್ಲ, ಹಿಡಿಯೋ ಪ್ರೊಸೆಸಲ್ಲಿದೆ. ಹಿಡ್ದಿದ್ವಾ ಚೇತು? ಚೀಲನೇ ತೂತ ಆಗೋಯ್ತು. ಇಲ್ಲೇ ಇದೆ, ನಮ್ಮನ ಹತ್ರನೇ ಇದೆ. ಇನ್ನೂ ಹಿಡ್ದಿಲ್ಲ, ಹಿಡಿತಾ ಇದ್ದಾರೆ ಗೈಸ್. ನಮ್ಮಮ್ಮ ಬಟರ್ ಫ್ರೂಟ್ ಜ್ಯೂಸ್ ಕೊಟ್ಟಿದ್ದಾರೆ, ಅವಳು ಬಟರ್ ಫ್ರೂಟ್ ತಿಂತಿದ್ದಾಳೆ. ಚೇತು ಆಲ್ಮೋಸ್ಟ್ ಆಲ್ ರೆಡಿ ಆಗ್ತಾ ಇದೆ. ಅವ್ರ ಮನೇಲಿ ಬೈತಿದ್ದಾರೆ ಪಾಪ ಅರ್ಜೆಂಟಾಗಿ. ಅದಕ್ಕೆ ಅವಳ ಮುಖ ಹೆಂಗಾಗಿದೆ ನೋಡಿ, ಸಪ್ಪಗಾಗಿದೆ. ನಾನು ಬ್ರಷೇ ಮಾಡಿಲ್ಲ ಗೈಸ್, ಆಲ್ರೆಡಿ ಜ್ಯೂಸ್ ಕುಡಿತಾ ಇದ್ದೀನಿ. ರೆಡಿ ಆಗಿದ್ದಾಳಲ್ಲ, ಮದುವೆ ಹೆಂಗೆ ರೆಡಿ ಆಗಿದ್ದಾಳೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಈ ಹೇರ್ ಸ್ಟೈಲ್. ಇವಾಗ ರೆಡಿ ಲೇಟ್ ಆಗಿದೆ, ಫುಲ್ ಟೈಮ್ ಆಗಿದೆ. ನಮ್ಮ ಮನೇಲಿ ಬೈತಾ ಇದ್ದಾರೆ. ಸೊ ಬಿಡಿ ಬೇಗ.
ಬೇರೆ ಇಲ್ಲ ಇಲ್ಲ ಹಾಂ ಅಲ್ಲಿ ಹಿಂದ್ಗಡೆ ಸಿಲ್ವರ್ ಬಾಯ್ 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 ಹವ್ಯಾಸ್ ಬಾಯ್ ಅಕ್ಕ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ನಾನು ರೆಡಿ ಆಗಬೇಕು. ಯಪ್ಪ ನಾನು ಕ್ವಿಕ್ಕಾಗಿ ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ಬಂದು ಈ ಥರ ಇದೆ. ಸೊ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ವಿತ್ ಕ್ಯೂಟ್ ಜುಮ್ಕಿ. ಸೊ ಸಾಕು, ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಅವಾಗಿಂದ ಕಾಲ್ ಮಾಡಿ ಬೈತಿದ್ದಾಳೆ. ಸೊ ಹೋಗ್ಬೇಕಾದ್ರೆ ಆನ್ ದಿ ವೇ ಅಕ್ಷನ ಪಿಕ್ ಮಾಡ್ಕೊಂಡು ಹೋಗಬೇಕು. ಸೊ ಸಾಕ್ಷಿ ಬರಲ್ಲ ಅಂತ ಅಂತೇಳಿ ಆ್ಯಂಡ್ ಬೇರೆ ರೆಡಿ ಆಗ್ತಾ ಇದ್ದಾರೆ ಅಷ್ಟೇ ಗೈಸ್. ಬನ್ನಿ ಹೋಗೋಣ. ಸಿಯುಯಿಂದ ಗೈಸ್ ನಾನು ಯಾವ ಥರ ಕಾಣ್ತಾ ಇದ್ದೀನಿ? ಕ್ಯೂಟಾಗಿ ಕಾಣ್ತಿದ್ದೀನಾ? ಹುಷಾರಿಲ್ಲ ಗೈಸ್, ಆದರೂ ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಗೊತ್ತಾ. ನಿನ್ನೆ 3 ಡ್ರಿಪ್ಪಿಗೆ ಬ್ಲ್ಯಾಕ್ ಕಲರ್ ಹೀಲ್ಸ್ ಕೊಡವಾ, 3 ಡ್ರಿಪ್ಪಿಗೆ ಈ ಥರ ರೆಡಿ ಆಗಿದ್ದೀನಿ. ಸ್ವಲ್ಪ ಸುಸ್ತಿದೆ ಬಟ್ ಇಟ್ಸ್ ಓಕೆ. ನಾನು ಬೆಳಿಗ್ಗೆ ತಿಂಡಿ ತಿಂದಿಲ್ಲ ಗೈಸ್, ಫ್ರೂಟ್ಸ್ ತಿಂದಿಲ್ಲ, ಬರೀ ನೀರಲ್ಲೇ ಜೀವನ ಮಾಡ್ಕೊತಾ ಇದ್ದೀನಿ. ಏನಾದ್ರು ತಿಂದುಬಿಟ್ರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಹೊಟ್ಟೆ ಎಲ್ಲ ಕೆಟ್ಟೋದ್ರೆ ಮುಗೀತು, ಫಂಕ್ಷನಿಗೆ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಏನೂ ತಿಂದಿಲ್ಲ ಗೈಸ್. ಅಲ್ಲಿಗೆ ಹೋದ್ಮೇಲೆ ತಿಂತೀನಿ, ಏನಾಗುತ್ತೋ ಗೋವಿಂದ ಗೋವಿಂದ. ಚೇತು ಕಾರ್ಯ ನನಗೆ ಕೊಟ್ಬಿಟ್ಟಿದ್ದಾಳೆ, ನಾನೇ ಯೂಸ್ ಮಾಡ್ತಾಯಿದ್ದೀನಿ. ಅವಳು ಆರಾಮಾಗಿದ್ದಾಳೆ ಪಾಪ. ಅಲ್ಲಿ ಅರ್ಜೆಂಟಾಗಿ ಅವಾಗಿಂದ ಕಾಲ್ ಮಾಡಿ ಇಟ್ಟಿದ್ದಾಳೆ ಗೈಸ್. ಇವಾಗ ಹೋಗಬೇಕು. ಬಂದು ಲ್ಯಾಪ್ಟಾಪ್ ತಗೊಂಡು ಬರ್ತಾಯಿದ್ದೆ. ಅಲ್ಲ, ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ಆ ಕೂದಲಾರು ಬಿಡ್ಕಳೆ ಮರೈತಿ, ಅದು ಸ್ಟ್ರೈಟಿಂಗ್ ಮಾಡಿ ಫಿಕ್ಸ್ ಆಗ್ಬೇಕಲ್ಲ. ಓಕೆ. ಚೆನ್ನಾಗಿದೆಯಾ? ಆರಾಮ್. ನೀ ಹೇಗಿದೆಯಾ ಹೇಳು. ಚೆನ್ನಾಗಿದೆ, ಪರವಾಗಿಲ್ಲ. ಅಡ್ಮಿಟ್ ಆಗಿಬಿಟ್ಟಿದ್ದಲ್ಲ ಇದರಿಂದ. ಬಿಸಿಲಲ್ಲ, ಚಿಕ್ಕಮಂಗ್ಳೂರು ಬಿಸಿಲು ಚೆನ್ನಾಗಿದೆಯಾ ಅಥವಾ ಬೆಂಗಳೂರು ಬಿಸಿಲು ಚೆನ್ನಾಗಿದೆಯಾ? ಬೆಂಗಳೂರಲ್ಲಿ 37, ಇಲ್ಲಿ 34 ಅಷ್ಟೇ ಡಿಫ್ರೆನ್ಸು. ಬೀಚ್ ಹೊಂದಿಲ್ಲಲ್ಲ? ಹಾಂ, ಬೀಚ್ ಒಂದಿಲ್ಲ ಅಷ್ಟೇ. ಆಯ್ತಾನಮ್ಮ, ಆಗ್ತಾ ಇದೆ. ಎಲ್ಲರೂ ಏನಂದ್ರು? ಎಲ್ಲರೂ ಸಖತ್ತಾಗಿ ಕಾಣ್ತಾ ಇದೆಯಾ, ನೆಕ್ಸ್ಟ್ ಮದುವೆ ಹೆಣ್ಣು, ಯಾವಾಗ ಮದುವೆ ಅಂತೆಲ್ಲ ಕೇಳಿದ್ರು. ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಟ್ಟಿದ್ಯಾ ಅಂದರು. ಗೈಸ್ ನಮ್ಮಮ್ಮ ಸಖತ್ತಾಗಿ ಅರಳಿ ಮರ. ಇದು ಹಳೆ ಕಾಲ ಸ್ಟೈಲ್. ನವ ದಂಪತಿಗಳು. ಎಲ್ಲರೂ ಫೋನಲ್ಲಿ ಬ್ಯುಸಿ ಆಗಿದ್ದಾರೆ ಗೈಸ್. ನಾನೇನು ಮಾಡಲಿ ಅಂತ ಗೊತ್ತಿಲ್ಲ, ಇನ್ನು ಪೂಜೆ ಸ್ಟಾರ್ಟ್ ಆಗಿಲ್ಲ. ನೋಡಿದರೆ ಗೈಸ್ ನನ್ನ ತಮ್ಮ ತಿನ್ನಕ್ಕೆ ವೆಯ್ಟ್ ಮಾಡ್ತಾ ಇದ್ದಾನೆ, ಬಟ್ ಅನ್ನ ಸಾರು ಬರ್ತಿಲ್ಲ. ಅನ್ನ ಸಾರು ಇಟ್ಟಾದ್ಮೇಲೆ ತಿನ್ಬೇಕಲ್ಲ, ಅದಕ್ಕೋಸ್ಕರ ವೆಯ್ಟಿಂಗ್ ಗೈಸ್. ಪೀಸ್ ಯಂತ್ರ ಹಾಕಿದ್ರೆ ಗೈಸ್ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಚೇತನಂದು. ನಾನು ಅವಳಿಗೆ ಪೋಸ್ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಬಿಸಿಲಲ್ಲಿ ಮತ್ತೆ ಸುಸ್ತಾಗಿದೆ, ಆದರೂ ಇದ್ದೀನಿ ಗೈಸ್. ಊಟ ಆದಮೇಲೆ ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಊಟ ತಿಂದ್ಬಿಟ್ಟಿದ್ದೀನಿ. ಅದರಲ್ಲಿ ನಂಗೆ ಇಷ್ಟ ಆಗಿದ್ದೇನು ಗೊತ್ತಾ, ಒಂಥರ ಡಿಫ್ರೆಂಟಾಗಿ ಮಾಡಿಸಿದ್ರು. ಜಾಕ್ ಫ್ರೂಟ್ ಸ್ವೀಟ್ ಏನೋ ಮಾಡಿಸಿದ್ರು ಆಯಿತಾ, ಹಲಸಿನ ಹಣ್ಣಿಂದು ಚಂಪಕಲ್ಲಿ ಬರುತ್ತಲ್ಲ ಆ ಥರ ಚೆನ್ನಾಗಿತ್ತದು ಕಾಂಬಿನೇಷನ್. ಜಾಕ್ ಫ್ರೂಟ್ ವಿತ್ ಸ್ವೀಟು ಮತ್ತು ಚೆರಿ ಇಟ್ಟಿದ್ರು, ಅದು ನಂಗೆ ಇಷ್ಟ ಆಯಿತು. ಇವಾಗ ಇವಳದು ಫೋಟೋ ಶೂಟ್ ಎಲ್ಲ ನಡೀತಾ ಇದೆ ದೇವಸ್ಥಾನದಲ್ಲಿ. ಅದಾದಮೇಲೆ ಪಾಪ ಅವಳು ಊಟ ಮಾಡಿಲ್ಲ, ಊಟ ಮಾಡಬೇಕು.
ಇವತ್ತು ಗ್ಲೂಕೋಸ್ ಹಾಕ್ಬೇಕು ಭೂಮಿಗೆ. ಎಸ್ ಆಫ್ಟರ್ ಎಫೆಕ್ಟ್ಸ್. ಇವಾಗ ಆಕ್ಚುಲಿ ಚೆನ್ನಾಗಿ ಕಾಣ್ತಿದ್ಯಾ? ಹೌದಾ? ಹಾ, ಥ್ಯಾಂಕ್ ಯು. ಇನ್ನೆಲ್ಲಿ ಮಾಡಕ್ಕಿದೆ ಇದು? ಗೈಸ್ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಯಿತು. ಆ್ಯಕ್ಚುಲಿ ನೆನ್ನೆನೂ ಸುಸ್ತಾಗಿತ್ತು, ಇವತ್ತು ಸುಸ್ತಾಗಿದೆ, ಬಟ್ ಜ್ವರ ಏನೂ ಬಂದಿಲ್ಲ. ಇವಾಗ ಟೆಂಪಲಿಗೆ ಹೋಗಬೇಕು. ನಾನು, ಚೇತನ ಆ್ಯಂಡ್ ಅಕ್ಷು ಇದ್ದಾರೆ. ಇವತ್ತು ಗುರುವಾರ ಅಲ್ಲ, ಅದಕ್ಕೆ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ಔಟ್ಫಿಟ್ ನಾನು ಫುಲ್ ತೋರಿಸೇ ಇಲ್ಲ ಗೈಸ್. ಪ್ಯಾಂಟ್ ಬಂದು ಯಾವ ಕಲರ್ ಇದು? ಗ್ರೇ ಕಲರ್. ಆ್ಯಂಡ್ ಟಾಪ್ ಬಂದು ಡಾರ್ಕ್ ಬ್ಲೂ. ಸೊ ಇಷ್ಟೇ ಗೈಸ್. ಇವಾಗ ಟೆಂಪಲಿಗೆ ಹೋಗಿ ಆಮೇಲೆ ಸಿಗ್ತೀನಿ. ಫುಲ್ ಟಯರ್ಡ್ ಆಗಿದೆ ಗೈಸ್, ಫುಲ್ ಟಯರ್ಡ್ ಆಗಿದೆ. ಇವಳು ಹಂಗೆ ಮಲ್ಕೊಂಡಿದ್ದಾಳೆ. ಸ್ವಲ್ಪ ಮೇಕಪ್ ಎಲ್ಲ ರಿಮೂವ್ ಮಾಡಿ ಆಯಿಲ್ ಹಾಕಿ ಮಲಗಿಸ್ಬೇಕು ಇವಳನ್ನ ಇವಾಗ. ಅದು ಫುಲ್ ಕ್ರಿಂಪ್ ಆಗಿರುತ್ತಲ್ಲ, ಹಿಂಸೆ ಆಗುತ್ತೆ. ಆಮೇಲೆ ಟೈಟಾಗಿ ಜಡೆ ಹಾಕಿ ಸೆಟ್ ಮಾಡಿರ್ತಾರೆ. ಸೊ ಇವಾಗ ಹಿಂಸೆ ಆಗುತ್ತೆ. ಅದಕ್ಕೆ ಎಣ್ಣೆ ಹಚ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಆರಾಮಾಗಿ ತಲೆ ಸ್ನಾನ ಮಾಡಿದರೆ ಕೂದಲು ಚೆನ್ನಾಗಾಗುತ್ತೆ, ಮೈಂಡು ಫ್ರೆಶ್ ಆಗುತ್ತೆ. ಏನೇ ವಿಡಿಯೋ ಎಲ್ಲ ಮಾಡ್ತಿದ್ಯಾ? ವಿಡಿಯೋ ಮಾಡ್ತಾ ಅಂತೆ. ನೋವು ಕಣೆ. ಅವ್ವಾ ಬಿಡೇ. ಕೈ ಸಿಕ್ಕಾಪಟ್ಟೆ ಸುಸ್ತಾಗಿದೆ, ಟಯರ್ಡ್ ಆಗಿದೆ. ಇವಾಗ ಮಲ್ಕೋಬೇಕು. ನಾನು ರೆಸ್ಟ್ ಮಾಡಬೇಕು. ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಚೇತು ಆಲ್ರೆಡಿ ಮಲ್ಕೊಂಡಾಯಿತು. ಇವತ್ತು ಡೇ ಮಾತ್ರ ಸೂಪರಾಗಿತ್ತು. ಫುಲ್ಲು ಹೊರ್ಗಡೆನೇ ಇದ್ದೆ, ನಾನು ಮನೆಯಲ್ಲೇ ಇರಲಿಲ್ಲ. ನೆನ್ನೆ ಗ್ಲೂಕೋಸ್ ಹಾಕಿದ್ರಲ್ಲ, ಅದೇ ಎನರ್ಜಿಲೇ ಓಡಾಡಿರೋದು ನಾನು. ಆ್ಯಂಡ್ ಇನ್ನೂ ಎನರ್ಜಿ ಇದೆ ಗೈಸ್, ಇನ್ನೂ ಸ್ವಲ್ಪ ಇದೆ. ಇವಾಗ ಮಲ್ಕೊತೀನಿ. ಅದಕ್ಕಿಂತ ಮುಂಚೆ ಈ ವ್ಲಾಗ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್. ಶುಭರಾತ್ರಿ.